ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಗುಳುಂ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಚಿವ ನಾಗೇಂದ್ರ ಅವರು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನೇನಾದ್ರೂ ಮಾಡಿದ್ರ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಟ್ರಾನ್ಸ್ಫರ್ ಆದ ಹಣ ವಾಪಸ್ ಪಡೆಯೋದಕ್ಕೆ ಕಸರತ್ತು ನಡೀತಾ ಇದೆಯಂತೆ. ಯಾಮಾರಿಸಿದ್ರ ಸಚಿವ ನಾಗೇಂದ್ರ ಅವರು ರಾಜ್ಯದ ಜನರನ್ನ? ಸಚಿವರ ಗೊಂದಲದ ಹೇಳಿಕೆಯಿಂದಾಗಿ ಅನುಮಾನಗಳು ಬೆಳೆದುಕೊಳ್ತಾ ಇದೆ. 87 ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಮೊದಲ ಕಂತಿನಲ್ಲಿ 26 ಕೋಟಿ ವಾಪಸ್ ಆಗಿದೆ. ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಂತಹ ಸಚಿವ ನಾಗೇಂದ್ರ ಈ ಹೇಳಿಕೆಯಿಂದಲೇ ಸಾಕಷ್ಟು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. 87 ಕೋಟಿ ಹಣ ಎಲ್ಲೋಯ್ತು? ಎಲ್ಲಿ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ? ಯಾರು ದುಡ್ಡು ಅದು? 87 ಕೋಟಿ ದುಡ್ಡು ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ ದುಡ್ಡು. 87 ಕೋಟಿನಾಗ ಎಷ್ಟೆಲ್ಲ ಅಭಿವೃದ್ಧಿ ಮಾಡ್ಬೋದಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನು ಜನರು ಏನು ಹೇಳಿದ್ರು ಕೂಡ ನಂಬಿಡ್ತಾರೆ, ದಡ್ರು ಅಂತ ಅನ್ಕೊಂಬಿಟ್ಟವ್ರ ರಾಜಕಾರಣಿಗಳು. ಬಸವರಾಜ್, ಈ ವಿಚಾರವಾಗಿ ಯಾಕೆ ಸಚಿವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು? ಅಂದ್ರೆ ಯಾಮಾರಿಸೋದಕ್ಕ? ಖಂಡಿತ ನಾಗೇಂದ್ರ, ಈ ಹಗರಣ ಬೆಳಕಿಗೆ ಬಂದ ತಕ್ಷಣ ಸಚಿವ ನಾಗೇಂದ್ರ ಅವ್ರಿಗೆ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಅವ್ರಿಗೆ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನ ಮಾಡಿದ್ರು ಅಂದರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ಕೂಡ ಹಾಜರಾಗಿದ್ದೆ. ನೋಡಿ, ಈ MD ಇಂದ ಮತ್ತು ಬ್ಯಾಂಕ್ ಅಧಿಕಾರಿಗಳಿಂದ ಇಂತಿಂಥ ಹಗರಣ ಆಗಿದೆ, ನಮಗೆ ಹಣ ವಾಪಸ್ ಬರೋದು ಬಹಳ ಮುಖ್ಯ. ಈಗಾಗಲೇ 26 ಕೋಟಿ ಹಣ ವಾಪಸ್ ಬಂದಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇನ್ನು 42 ಕೋಟಿ ಇವತ್ತು ಸಾಯಂಕಾಲ ಒಳಗಡೆ ಬಂದ್ಬಿಡುತ್ತೆ ಅನ್ನುವಂಥ ಮಾತನ್ನ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ನಾಗೇಂದ್ರ ಅವರು ಒಂದು ಅಜ್ಞಾತ ಸ್ಥಳದಲ್ಲೇ ಇದ್ದಾರೆ. ಯಾವಾಗಲೂ ಕೂಡ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ರು ಕೂಡ ನಮ್ಮ ಕೈಗೆ ಸಿಗುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತು ಸ್ಪಷ್ಟನೆ ಕೊಡ್ತಾ ಇಲ್ಲ. ಇಲ್ಲಿ ಇನ್ನೊಂದು ಮುಂದುವರೆದ ಭಾಗವಾಗಿ ನಾಗೇಂದ್ರ, ಇಲ್ಲಿವರೆಗೂ ಕೇವಲ 5 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬಂದಿದೆ. 87 ಕೋಟಿ ಪೈಕಿ ಕೇವಲ 5 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬಂದಿದೆ. ಇನ್ನೂ 82 ಕೋಟಿ ರೂಪಾಯಿ ಬರೋದು ಬಾಕಿ ಇದೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಒಂದು ಕಡೆ ಸರ್ಕಾರದ ಮುಜುಗರ ಆಗದೆ ಇರೋ ಹಾಗೆ ತಪ್ಪಿಸ್ಕೊಳ್ಬೇಕು, ಹಣ ವಾಪಸ್ ತೆಗೆದುಕೊಂಡು ಬರಬೇಕು ಮತ್ತು ಸಚಿವ ನಾಗೇಂದ್ರ ಅವರ ತಲೆದಂಡವನ್ನು ಪಡಿಬೇಕು ಅನ್ನುವಂಥದ್ದು. ಇಲ್ಲಿವರು ಕೂಡ CM ಸಿದ್ದರಾಮಯ್ಯ ಅವರು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹಗರಣದಲ್ಲಿ ಈಗಾಗಲೇ CID ತನಿಖೆ ನಡೆಸಿದೆ, ಅದರ ಪ್ರಾಥಮಿಕ ವರದಿ ಬಂದಿದೆ. ಈಗ SIT ವರ್ಗಾವಣೆ ಆಗಿದೆ. ಆದರೆ ಅದರ ಪ್ರಾಥಮಿಕ ವರದಿ ಏನಿದೆ ಆ ವರದಿಯನ್ನು ಆಧರಿಸಿಕೊಂಡು ನಿನ್ನ ತಲೆದಂಡ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದರೆ ಇಲ್ಲಿವರು ಕೂಡ ಸಚಿವ ನಾಗೇಂದ್ರ ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹಾಗಾಗಿ ದಿನಕ್ಕೂ ಕೂಡ ಹೊಸ ತಿರುವುಗಳನ್ನು ಈ ವಾಲ್ಮೀಕಿ ಹಗರಣದ ಪ್ರಕರಣ ಪಡೆದುಕೊಳ್ತಾ ಇದೆ. ರಾಜ್ಯ ಸರ್ಕಾರದ ಜನರ ಹಣ ವಾಪಸ್ ಬರಬೇಕಾಗಿದೆ. ಅದನ್ನ ರಾಜ್ಯ ಸರ್ಕಾರ ಎಷ್ಟು ಬೇಗ ಹಣವನ್ನು ವಾಪಸ್ ತರಿಸ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.